ಈ ಗುಂಡಪ್ಪಲ್ಲ ಜಬ್ಬಪ್ಪ ಅಂತ ಇಡಬೇಕಿತ್ತು ಇವನಿಗೆ. ಅಷ್ಟು ಹೊತ್ತಾಗ್ಯದಪ್ಪ ಆ ಕಡೆ ಹೋಗಿ, ಇಷ್ಟೊತ್ತಿಗೆ ಈ ಕಡೆ ಬರಬೇಕಿತ್ತು. ನೋಡಿದ್ರೆ ಪತ್ತಿಕ್ಕಿಲ್ಲ. ಅಲ್ಲಿ ಯಾರ ಹತ್ರ ಪಂಚಾಯತ್ಗೆ ಹೊಡಿತಾನೆ ಇತ್ತಾನ ಎಂಥದ. ನನಗೂ ಕಾದು ಕಾದು ಸಾಕಾತು. ಪುಣ್ಯಕ್ಕೆ ಮಳೆ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಳೆನೂ ಬರೋಕ್ಕೆ ಶುರು ಆಗ್ತದೇನು. ಏನಾರು ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೋದಾಗಲೇ ನಂಗೆ ಈ ಥರ ಬೇಕು ಅಂದ್ಕೊಂಡ್ರೆ ಸಿಕ್ಕೋದೇ ಇಲ್ಲ. ಓ, ಈ ಮುದುಕಿ ಅಂತ ಮಾಡ್ತಾ ಇದ್ದಾನಿಲ್ಲಿ, ಎಂತ ಹುಡುಕ್ತಾನೆ. ಕರ್ಮ ಸಿಡಿ ಮಾವಿನ ಹಣ್ಣು ಅಳಬಿ ಸೊಪ್ಪು ಅದು ಇದು ಇದರಲ್ಲೇ ಇರ್ತಾನೆ. ಬಹುಶಃ ಅಳಬಿದ್ದವನ ನೋಡ್ತಾ ಇರೋದೇನು ಎಂಥರಾಗಲಿ. ಇವು ಸಿಕ್ಕಿದ್ದು ಒಂದು ಒಳ್ಳೆಯದಕ್ಕೆ ಬಂತು. ದೇವ್ರು ಅದಾನೆ ಅನ್ನೋದು ಅದಕ್ಕೆ. ಗುಂಡಕ್ಕೆ ಬರದೇ ಇದ್ದಿದ್ದೇ ಒಳ್ಳೇದಾಯ್ತು. ನೇರ ಹೇಳೋಕ್ಕಾತಿರಲ್ಲ. ಇಲ್ಲಿಂದ ಕಳಿಸಿದ್ರೆ ಕರೆಕ್ಟಾಗಿ ಗುರಿ ಮುಟ್ತದೆ. ಕಾಲು ಬಿದ್ದು ಹೋಗಲಿ, ಇಲ್ಲೇ ಎಲ್ಲ ಇರ್ತಿತ್ತಪ್ಪ. ಎಷ್ಟು ಸತಿ ಕಿತ್ಕೊಂಡೋಗಿ ಕೊಟ್ಟೇನೆ ಇದಕ್ಕೆ. ಈಗಲೇ ಇದಾಗಬೇಕನ ಎಂಥ ಶುರು ಆಗ್ಬಿಡ್ತೇನ. ಅದಕ್ಕೆ ಹೇಳ್ತೀನಿ, ಬರೀ ಕೆಲಸ ಅಂತ ನೋಡ್ತಿರ್ಬೇಡ ಅಂತ ಹೇಳ್ದಾರ ಮಾತು ಕೇಳ್ತದಾನ. ಅದು ಊರಾದಕ್ಕೂ ಹೇಳೋದು. ಫಸ್ಟೇ ಈಗ ಡಾಕ್ಟ್ರ್ ಹತ್ರ ಹೋಗಿ ಒಂಚೂರು ತೋರಿಸ್ಕೊಂಡಿದ್ರೆ ಅಂಥವ್ರು ಹಚ್ಚಕ್ಕೆ ಕೊಡ್ತಿದ್ರೇನು ಮುಲಾಮು, ಅದನ್ನು ಮಾಡಲ. ಇಲ್ಲ, ಇದೇನು ಸಿಕ್ಕಲ್ಲ. ಯಾರೇನು ಬುಡ್ಬೇರ್ಕೆ ಕಿತ್ಕೊಂಡು ಹೋಗ್ಯಾರ ಎಂಥದ್ದು ಅಲ್ಲ. ಹಂಗೆ ಕಿತ್ಕೊಂಡು ಹೋಗೋಕ್ಕೆ ಇದನ್ನು ಬಿಟ್ಟರೆ ಬೇರೆ ಯಾರು ಮಾಡಲ್ಲ. ಅದನ್ನು ದುರ್ಬುದ್ಧಿಗೆ ಕಿತ್ರೆ ಆಮೇಲೆ ಅಂತ ಅಲ್ಲ, ಡಾಕ್ಟ್ರ್ ಹತ್ರನೇ ಕರ್ಕೊಂಡು ಹೋಗ್ತೀನಿ. ಓ, ಎಂತ ಮಾಡ್ತಾ ಇದ್ದಾನಿಲ್ಲಿ? ಎಂಥದ ಶೇಖರ ಇಲ್ಲಂತ ಮಾಡ್ತಾ ಇದ್ದೀಯಾ? ಅಂದಗಳಿಗೆ ಏನು ಮನೇಲಿ ನಿಂತು ನೀರು ಕುಡಿಯೋಲೇನು ಅಲ್ಲ. ಅತ್ಲಾಗಿತ್ಲಾಗ ಓಡಾಡ್ತಾನೆ ಇರಬೇಕು. ಒಂದೇ ಪರ್ಬಕಾರನ ಮನೆ, ಒಂದೇ ಸಂಜೀವನ ಹೋಟ್ಲು, ಒಂದೇ ಬೇರೆ ಎಲ್ಲರೂ ಇದು. ನಿಂಗೆ ಒಂಥರ ಬೇಸರಿಕೆ ಆಗಲ್ಲನಾ ಓಡಾಡಿ? ನೋಡ್ಕೊನ ಕೂಟ ಬಡಿಯ. ಇಷ್ಟು ವಯಸ್ಸಾಗಿದೆ, ಊರು ಹೋಗು ಅಂತದೆ, ಕಾಡು ಬಾ ಅಂತದೆ, ಇನ್ನೇ ಇಷ್ಟು ಓಡಾಡ್ತಾನೆ. ನಂಗೆ ಹೇಳ್ತಾನೆ ಮತ್ತೆ. ಅಲ್ಲ, ಒಳ್ಳೆ ಕಥೆ ಆತಲ್ಲ ಮಾದಪ್ಪಣ್ಣ. ನಾನು ಓಡಾಡದೆ ಇದ್ದರೆ ಮನೇಲಿ ಕೆಲಸ ಆಗ್ಬೇಕಲ್ಲ. ನಿಮಗಾದ್ರೆ ಏನು ಮಗ ಎಲ್ಲ ವ್ಯವಹಾರ ನೋಡ್ಕಿತಾನೆ, ಮಗ ಸಂಪಾದನೆ ಮಾಡ್ತಾನೆ, ಸೊಸೆ ಸಂಪಾದನೆ ಮಾಡ್ತದೆ, ಹೆಂಡ್ತಿಗೂ ಎಲ್ಲ ಕೆಲಸ ಬಗ್ಸಿ ಎಲ್ಲ ಗೊತ್ತು. ಹಳ್ಳಿಲ್ಲೇ ಹುಟ್ಟದಲ್ಲಿಂದ ಕೆಲಸ ಮಾಡ್ಕಿ ಬಂದಾರವರು. ನಂಗೆ ಹಂಗ ಮಗ ಇನ್ನೂ ಸಣ್ಣವ, ಓದ್ತಾ ಇದ್ದಾನೆ. ಹೆಂಡ್ತಿ ಅದು ದೊಡ್ಡ ಇದ್ರ ಮನೆಯಿಂದ ಬಂದಳು, ಅದಕ್ಕೆ ಯಾವ ಕೆಲಸನೂ ಮಾಡಿ ಗೊತ್ತಿಲ್ಲ. ಎಲ್ಲ ಜವಾಬ್ದಾರಿ ನಾನೇ ತಗೋಬೇಕಲ್ಲ. ಹಂಗಾಗಿ ಓಡಾಡ್ಬೇಕು. ನೀ ತಿಳ್ಕೊಂಡಿದ್ದು ಮಗ ಸೊಸೆ ದುಡಿತಾರೆ, ಜವಾಬ್ದಾರಿ ತಗೋತಾರೆ ಅಂತ. ಅವರೆಲ್ಲ ಇದು ಮಾಡ್ತಾರೆ ಅಂತೇಳಿ ನಮ್ಮ ಕೆಲಸ ನಾವು ಬಿಡೋಕ್ಕಾಗ್ತದ? ನಾವು ಹತ್ರ ಇದ್ದವ್ರಿಗೆ ಮಾತ್ರ ಗೊತ್ತು. ಹೋಗ್ಲಿ ಬಿಡು, ಅವನು ಹೇಳೋದೊಂದೇ ಅಂತ. ಹಂಗೆಲ್ಲ ಹೇಳ್ಕಿಡಕ್ಕೂ ಆಗಲ್ಲ. ಎಂತ ಇಲ್ಲೆಂತ ಹುಡುಕ್ತಿದ್ರಲ್ಲ? ಮತ್ತೆಂತ ಅಲ್ಲ, ನಮ್ಮ ಭಾರತಿ ಹಂಗೆ ಸಣ್ಣ ಪುಟ್ಟ ಎಂಥವ್ರು ಔಷಧಿ ಮಾಡ್ತಿರ್ತದೆ. ಈಗ ಅದಕ್ಕೊಂದು ನಮ್ಮನೆ ಹುಳ್ಕಡ್ಡಿ ಶುರು ಆದಂಗೆ ಆಗ್ಯದ. ಮೊದಲೆಲ್ಲ ಬೆಗರ್ಸಾಲೆ ಅಂತ ಮಾಡ್ಕೊಂಡು ಸುಮ್ಮನೆ ಬಿಡ್ತು. ಈಗ ಮೈಯೆಲ್ಲ ತುರ್ಕಿ. ಹಂಗಾರೆ ಒಂದು ಎಣ್ಣೆ ಮಾಡ್ತೀನಿ, ಆ ಬೇರು ತಗೋಬಲ್ಲಿ ಅಂತೇಳಿ ಹೇಳಿ ಕಳ್ಸಿತ್ತು. ಹುಡುಗರ ಮಕ್ಕಳಿಗೆಲ್ಲ ಕಜ್ಜಿ ಆದ್ರೆ ಅದೇ ಮಾಡೋದು. ನಾನು ಇಲ್ಲಿಂದ ಬಂದು ತಗೊಂಡು ಹೋಗ್ತಿದ್ನ. ಈಗ ಯಾರ ಆ ಗಿಡನ ಬುಡ್ಬೇರ್ಕೆ ತಗೊಂಡು ಹೋಗ್ಯಾರಪ್ಪ. ಏನು ದುರ್ಬುದ್ಧಿ ಜನಕ್ಕಂತ ನೋಡೋದು. ಯಾರು ತಗೊಂಡು ಹೋಗ್ತಾರ ಮಾದಪ್ಪಣ್ಣ? ಒಳ್ಳೆ ಎಲ್ಲರೂ ಇರ್ಬೇಕೇನೋ, ನೋಡ್ಬೇಕಿತ್ತು ಸರಿಯಾಗಿ. ನೋಡೋಷ್ಟು ನೋಡಿದೆ, ನನಗೂ ಸಾಕಾತ. ಬೇಡ, ನಿಂಗಡಿಸಿ ಇನ್ನು ಬೇಡ ಅತ್ಲಾಗೆ ಅಂಥೇಳಿ ಡಾಕ್ಟ್ರ್ ಹತ್ರನೇ ಕರ್ಕೊಂಡು ಹೋಗೋದು ಅಂತೇಳಿ ತೀರ್ಮಾನ ಮಾಡಿದೆ. ಈಗ ಹೋಗ್ತೀನಿ, ಹೋಗಿ ಪಾರ್ವತಿ ಹತ್ರ ಹೇಳ್ತೀನಿ ಆಸ್ಪತ್ರೆಗೆ ಹೋಗೋಣ ಅಂತ. ಆ ಕೆಲಸ ಮಾಡಿ ನೀವು ಫಸ್ಟ್ ಹೇಳ್ತೀನಿ. ಏನು ಗಂಡ ಹೆಂಡ್ತಿ ಬರೀ ಗೇಯದಯ್ಯ. ಎಲ್ಲ ಒಂದು ಕಡೆ ಹೋಗಿದ್ದು ನೋಡ್ಲ, ಬಂದಿದ್ದು ನೋಡ್ಲ. ಅದು ಪೇಟೆ ಕಡೆ ಹೋದಂಗೂ ಆಗ್ತದೆ, ಒಂದು ಆಸ್ಪತ್ರೆಗೆ ತೋರಿಸ್ಕೊಂಡಂಗೂ ಆಗ್ತದೆ.
ಕರ್ಕೊಂಡೋಗಿ. ನೀವು ಕರ್ಕೊಂಡು ಹೋಗದೆ ಇನ್ಯಾರು ಕರ್ಕೊಂಡು ಹೋಗ್ಬೇಕು? ಪಾಪ ಅವರು ಅವಾಗಿಂದ ಕೆಲಸ ಮಾಡಿ ಮಾಡಿ ಮನೆ ಸಂಸಾರ ಮಾಡಿ ಇಟ್ಟಾರಲ್ಲ, ಈಗಲೂ ಒಂದು ಅನುಭವಿಸ್ದೇ ಇದ್ರೆ. ನೋಡಿ ಹೌದಾನು, ನಿಂಗಾರು ಗೊತ್ತಾಯ್ತು, ಬಾಕಿದವ್ರಿಗೆ ಗೊತ್ತಾಗ್ತದೆ ಅಂತ ಮಾಡಿಯಾ? ಬಾಕಿದವ್ರಿಗೆ ಗೊತ್ತಾಗಕ್ಕೆ ಮನೇಲಿದ್ದವ್ರಿಗೆ ಗೊತ್ತಾಗ್ತದನ? ಕೆಲಸ ಮಾಡಿದ್ದೆ ಸಾಲದು ಅಂತಾರೆ. ನೀ ಹೇಳಿದ್ದೆ ಸಮನ, ಕರ್ಕೊಂಡು ಹೋಗ್ತೀನಿ ನಾನು. ನೀ ಹತ್ಲಾಗ ಹೊರಟೆ? ನಾನು ಇಲ್ಲೇ ಪೇಟೆ ಕಡೆ ಹೊರಟಿದ್ದೆ, ನಿಮ್ಮನ್ನು ನೋಡಿದ್ನಾ, ಮತ್ತು ನೀವು ಆಚೆಗೆ ದಾಟ್ಗಣ್ಲಿ ಅಂತ ಸುಮ್ಮನೆ ನಿತ್ತೆ. ಅತ್ಲಾಗ ಹೋದ್ಮೇಲೆ ಹೋಗೋಣ ಅಂತ ನೋಡಿದ್ರೆ ನೀವು ಅಲ್ಲೇ ನಿಂತ್ರೆ ಈ ಕಡೆನೇ ಬರ್ತಾ ಇದ್ದೀರಿ. ಎಂತಕ್ಕ ನಾ ಹಚ್ಚಿಗೆ ದಾಟ್ಲಿ ಅಂತೇಳಿ ಎಂತಕ್ಕ ಏನು ನಾನು ಹೋದ್ರೆ ಏನು ಮುಡ್ಚಿಟ್ಟಾಗ್ತದನಾ? ಹಂಗಲ್ಲ ಮಾದಪ್ಪಣ್ಣ, ಈಗ ಎದುರ ಸಿಕ್ಕಿದ ಮೇಲೆ ಊರು ಮನೆ ಮನುಷ್ಯರು ಆದಮೇಲೆ ಮಾತಾಡ್ಬೇಕು, ಹೌದಾ? ನಾವು ಏನಾದ್ರು ಲೋಕರೂಢಿ ಮಾತಾಡೋದು, ಜನ ಕಡೆಗೆ ಹಾಗೆ ಹೇಳೋದು. ಶೇಖರ ಮಾದಪ್ಪಣ್ಣಗೆ ಎಂಥದ್ದು ಹೇಳ್ಕೊಟ್ಟ, ಅದಕ್ಕೆ ಮಾದಪ್ಪಣ್ಣ ಮನೆಗೆ ಹೋಗಿ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಸೊಸೆಗೆ ಬೈತಾರೆ ಮಗಗೆ ಬೈತಾರೆ ಅಂತ. ನಂಗೆ ಯಾಕೆ ಬೇಕು ಹೇಳಿ? ಹಾಗಾಗಿ ನಾನು ಊರು ಮನೆ ಮನುಷ್ಯರ ಹತ್ರ ಭಾಳ ಮಾತಾಡೋದೇ ಬಿಟ್ಟಿನಿ ಈಗ. ಈಗ ನೋಡಿ ಗುಂಡಪ್ಪಣ್ಣವ್ರ ಮನೆ ಸುದ್ದಿ ಎಲ್ಲ ಹಂಗೆ ಮಾತಾಡ್ತಾರೆ. ಈಗ ನಾನು ಅವ್ರಿಗೆ ಸಿಕ್ಕಿ ಎಂತ ಮಾತಾಡಿದ್ರು ಈ ಶೇಖರನ್ನೇ ಹೋಗಿ ಹೇಳ್ಕೊಟ್ಟ ಅಂತ ಆಗ್ತದೆ. ಮನೇಲಿ ಹೋಗಿ ಅವ್ರ ಹೆಂಡತಿಗೆ ಮಕ್ಕಳಿಗೆ ಬೈಯೋದು ಯಾರಿಗೆ ಬೇಕು? ಅದಕ್ಕೆ ನಾನು ಈ ಗುಂಡಪ್ಪಣ್ಣ ಎಲ್ಲರೂ ಸಿಕ್ಕಿದ್ರು ಅವ್ರು ಇದ್ರೆ ನಿಲ್ಲಲ್ಲ, ಮಾತೇ ಆಡೋಕ್ಕೆ ಹೋಗಲ್ಲ. ನಂಗೆ ಯಾಕೆ ಬೇಕು ಮಾರ್ರ? ಅವ್ರವ್ರ ಮನೆದವ್ರು ಏನಾರು ಮಾಡ್ಕೊಳ್ಳಿ. ತಾನೇನು ಹುಚ್ಚ ಹಾಳಾಗಿತ್ತು ಹಂಗಂತೇಳಿ ಊರು ಮನೆ ಮನುಷ್ಯರು ಮಾತಾಡದೆ ಇರೋಕ್ಕಾಗ್ತದಾನ? ಏನು ನಮ್ಮ ಹಾಳಿಗೆ ಹೇಳ್ತೀಯ ನೀನು? ನಾನು ಎಂತ ನೀ ಬಂದು ಹೇಳ್ಕೊಟ್ಟು ನಾನು ಎಂತ ಗಲಾಟಿ ಪಲ್ಲಾಟಿ ಎಂತ ಮಾಡ್ಲಪ್ಪ? ಅಲ್ಲಿ ಹೇಳ್ಕೊಟ್ಟು ಮಾಡೋಕ್ಕೆ ನಾನು ಎಂತ ಹೇಳೋಕ್ಕೆ ಹೋಗಲ್ಲ. ಮನೇಲಿ ನಾನಾತ ಪಾರ್ವತಿ ಆತ ಎಂತ ಹೆಂಗೆ ಗಂಡ ಹೆಂಡತಿ ಮಾತಾಡ್ಕೊಂಡು ಇರ್ತೀವಿ. ಜಗಳ ದಂಬಿ ಮಾಡೋಕ್ಕೆ ಮನೇಲಿ ಮನುಷ್ಯರು ಇರೋದು ಎಷ್ಟೊತ್ತು ಬೇಕತ್ತಲ್ಲ, ಮನುಷ್ಯರೇ ಇರಲ್ಲ. ಜನಕ್ಕೇನು ಹೇಳಕ್ಕೇನು ಹೇಳ್ತಾರೆ, ಹಂಗಂತೇಳಿ ಏನು ಮಾಡೋಕ್ಕಾಗ್ತದ? ಸುಮ್ಮನಿರು ನೀನು. ಹಾಗೆಲ್ಲ ಏನು ತಿಳ್ಕೊಬೇಡ, ನಾನೇನು ಹಂಗೆ ಹೇಳಲ್ಲಪ್ಪ. ಎಂಥವ್ರಾಗಲಿ ಪಾಪ ನಮ್ಮ ಸುಖ ಕಷ್ಟ ಎಲ್ಲ ಕೇಳ್ತಿರ್ತೀಯ ಅವಾಗ. ಈಗ ಅಲ್ಲ ಗುಂಡಪ್ಪರ ಮನೇಲಿ ಅಂತ ಆಗ್ಯದ. ಗುಂಡಪ್ಪನ ಹತ್ರ ಮಾತಾಡಿದ್ರೆ ಏನೋ ತಿಳ್ಕೊತಾರೆ, ಮನೆಗೆ ಹೋಗಿ ಹೇಳ್ತಾನೆ ಅಂತೇಳಿ ಎಂತ ಹೇಳ್ತಾನೆ ಅಂತ? ಓ, ನಿಮಗೂ ಎಂತ ಗೊತ್ತಿಲ್ಲ ಅಲ್ಲ? ಗೊತ್ತಿದ್ದು ನಾಟಕ ಮಾಡ್ತಿದ್ದೀರಾ ಮಾದಪ್ಪಣ್ಣ, ನನ್ನ ಹತ್ರನೇ ಬಾಯಿ ಬಿಡ್ಸೋಣ ಅಂತ. ಕಡೆಗೆ ನೀವು ಹಾಗೆ ಹೇಳಬೇಡಿ ಮಾರ್ರ, ಗುಂಡಪ್ಪಣ್ಣನ ಹತ್ರ ಹೋಗ್ಕೊಂಡು ಶೇಖರ್ ಹೇಳ್ದ ಅಂಥೇಳಿ. ಮತ್ತೇನಿಲ್ಲ, ಸೀತಕ್ಕಗೂ ಮೊದಲೇ ನಮ್ಮನ್ನು ಕಂಡ್ರಾಗಲ್ಲ, ಯಾವಾಗಲೂ ಹೇಳ್ತಿರ್ತಾರಂತೆ ಎಲ್ಲರ ಹತ್ರ. ಅವರೇ ನಮ್ಮ ಮನೆಯವರಿಗೆ ಕೂಡಿಸ್ತಾರೆ, ಬ್ಯಾಡ್ರಿದ್ದೆಲ್ಲ ಹೇಳ್ಕೊಡ್ತಾರೆ ಹಾಗೆ ಹೀಗೆ ಅಂತ. ನಂಗೆ ಯಾಕೆ ಬೇಕು ಹೇಳಿ? ಬೇಡ ಬಿಡಿ, ನಾ ಹೋಗ್ತೀನಿ ಮಾರ್ರ. ಸಿಕ್ಕಿದ್ದು ಅಂತ ನೀವು ಎಲ್ಲಿ ಹೇಳೋಕ್ಕೆ ಹೋಗಬೇಡಿ. ತಡಿಯ ಸ್ವಲ್ಪ ನಿತ್ಗಳ, ಅದು ಯಾಕೆ ಹಂಗೆ ಮಾಡ್ತೀಯ? ಹಂಗೇನು ಅಷ್ಟು ತಿಳುವಳಿಕಿಲ್ಲ. ನಾನು ಯಾಕೆ ಹೇಳಕ್ಕೋತೀನಿ ಶೇಖರ್ ಹೇಳ್ದ ಅಂತ? ಹಂಗಂತೇಳಿ ಯಾರು ಹೇಳ್ದೆ ಇದ್ರು ಮನೆಯವ್ರಿಗೆ ಗೊತ್ತಾಗಲ್ಲ. ಸ್ವಲ್ಪ ಹಿಂಗೆ ಹೇಳ್ಬೇಕು. ಆ ಗುಂಡಪ್ಪಗಂಕನ ಯಾರು ಸತ್ಯ ಅಂತ ನಂಬಿಡ್ತಾನೆ. ಸುಣ್ಣದ ನೀರು ಹಾಲು ಅಂತ ತಿಳ್ಕೊಂಡು ಕುಡಿದ್ರು ಕುಡಿದ ಅವ, ಗೊತ್ತಾನ? ಆ ಥರ ಒಂಥರ ಸತ್ಯಿಕ, ಸುಮ್ಮನೆ ಹೇಳಬಾರ್ದು. ಮನೇಲಿ ಯಾರು ಅಂತ ಆಗಿದೆ ಅವನಿಗೆ ಗೊತ್ತಾಗದೇ ಇದ್ರೆ ಸುಮ್ಮನೆ ಎಂತ ಹೇಳು ನೋಡೋಣ. ನಂಗೆ ಗೊತ್ತಿದ್ರು ಗೊತ್ತಾಗ್ತದಲ್ಲ, ನಾನೇನೆಲ್ಲ ಬಾಯಿ ಬಿಡಕ್ಕೆ ಹೋಗಲ್ಲಪ್ಪ. ಯಾರ ಹತ್ರನೂ ಹೇಳಲ್ಲ ನೀ ಹೇಳಿದ್ದು ಅಂತ. ಹೇಳಿ ಎಂತ ಆಗಿದೆ? ಮತ್ತು ಯಾರ ಹತ್ರನೂ ಬಾಯಿ ಬಿಡಬೇಡಿ ಮಾದಪ್ಪಣ್ಣ. ನೀವು ಆಗಿದ್ದಕ್ಕೆ, ನಿಮ್ಮ ಹತ್ರ ಆಗಿದ್ದಕ್ಕೆ ಹೇಳೋದು. ನೀವು ಒಂಥರ ಮಾತು ಕೊಟ್ಟ ಮೇಲೆ ಇದು ಮಾಡೋರಲ್ಲ, ಮತ್ತು ಬೇರೆಯವ್ರ ಹತ್ರ ಬಾಯಿ ಬಿಡೋರಲ್ಲ ಅಂತ. ನಿಮಗೆ ಗೊತ್ತಿರಬೇಕಿತ್ತಪ್ಪ. ಎಂತ ಇದು ನರಸಿಂಹ ಮಗಳು ಗೊತ್ತಲ್ಲ ನಿಮಗೆ? ನರಸಿಂಹನ ಮಗಳು ಗೊತ್ತಿಲ್ಲನ್ರಿ? ಈ ಸತಿ ತೀರ್ಕಿಣ್ಣಲ್ಲ ಅವ. ಹೋನ ಗೊತ್ತಿಲ್ಲದೆ ಏನ? ಮುಂದಕ್ಕೆ ಹೇಳ. ಅವನ ಮಗಳು ಗುಂಡಪ್ಪಣ್ಣನ ಮಗ ಭಾಳ ಮಾತುಕತೆ ಆಡ್ತಾರೆ, ಹೋದಲ್ಲಿ ಬಂದಲ್ಲಿ. ಇವನು ಸ್ವಲ್ಪ ಅವ್ರ ಮನೆಗೆ ಹೋತಾನೆ. ಏನೋ ಇದು ಈಗ ಹುಡುಗರು ಈ ವಯಸ್ಸಲ್ಲೇ ಹಿಂಗಿಲ್ಲದೆ ಮತ್ತಿನ್ನೆಂತ
ಅವ್ರ ಮನೆಗೆ ತಂದ್ಕೋತಾರೇನೋ ಅಂತಾರೆ ನೋಡಿ. ನಂಗೆ ಗೊತ್ತು ಇದು ಗುಂಡಪ್ಪಣ್ಣಗೂ ಇಷ್ಟ ಆಗಲ್ಲ, ಸೀತಕ್ಕಗೂ ಇಷ್ಟ ಆಗಲ್ಲ. ಕಡೆಗೆ ಹುಡುಗರು ಹಿಂಗೆ ಮಾಡ್ಕೊಂಡ್ರೆ ಏನು ಮಾಡೋಕ್ಕತ್ತದೆ? ಈಗಿನ ಕಾಲದಲ್ಲಿ ಅವೆಲ್ಲ ಮಾತು ಕೇಳ್ತವ, ಹೇಳಿದ ಮಾತು. ನೀವು ಹೇಳೋಕ್ಕೆ ಈಗ ಗುಂಡಪ್ಪಣ್ಣನ ಪರಿಸ್ಥಿತಿ ಏನು ಅಂತ ನಂಗೆ ಗೊತ್ತಾಗ್ತದೆ. ನಮ್ಮ ಹುಡುಗನ್ನೇ ಭಾಳ ಇದು ಮಾಡೋಕ್ಕೆ ನೋಡ್ಕೊಂಡಿದ್ರು. ನಾನು ಇವನ್ನಲ್ಲಿಗೆ ಹೋಗೋದು ಮಾತಾಡೋದು ಬಿಡಿಸ್ಬೇಕಾರೆ ಎಷ್ಟು ಹರಸಾಹಸ ಮಾಡೀನಿ ಅಂತ ನಂಗೆ ಮಾತ್ರ ಗೊತ್ತು. ಈಗ ಅವನಿಗೂ ಗೊತ್ತಾಗಿದೆ. ಹಾಗಾಗಿ ನನ್ನ ಮಗ ಅದ್ರ ಹತ್ರ ಮಾತು ಆಡೋಕ್ಕೇನು ಹೋಗಲ್ಲ. ಈಗ ಗುಂಡಪ್ಪಣ್ಣನ ಮಗ ಸಿಕ್ಕಾಕಿಂಡನೆ ಅಂತ ಕಾಣ್ತದೆ. ಸುಮ್ಮನೆ ಹೇಳಬಾರ್ದು. ಒಳ್ಳೆ ಜನ, ಗುಂಡಪ್ಪಣ್ಣ ಆಗಲಿ ಗುಂಡಪ್ಪಣ್ಣನ ಹೆಂಡತಿ ಆಗಲಿ ಭಾಳ ಸಂಭಾವಿತರು ಅಂತಾರೆ. ಅವರು ಫ್ಯಾಮಿಲಿ ಎಲ್ಲ ಎಂಥದ್ದು. ಹೋಗಿ ಈ ಹುಡುಗಿ ಎಂಥದಪ್ಪ. ಇಲ್ಲ, ಹಾಗೆಲ್ಲ ಇರೋಕ್ಕಿಲ್ಲಪ್ಪ. ಯಾರು ನಿಂಗೆ ಹೇಳಿದ್ಯಾರು? ಪಾಠಕ್ಕೆ ಹುಡುಗ ಭಾಳ ಒಳ್ಳೆ ಹುಡುಗನ. ಅವ ಹಾಗೆಲ್ಲ ಮಾಡವಲ್ಲ. ಅವನು ಓದೋದು ಬರೆಯೋದು ಎಲ್ಲ ಮಾತಾಡ್ತಾರಪ್ಪ. ಅವ್ನು ದೊಡ್ಡ ಆಫೀಸರ್ ಆತಾನೆ, ವಿಮಾನದಲ್ಲೇ ಓಡಾಡ್ತಾನೆ ಅಂತಾರೆ. ಅವ ಎಂತಕ್ಕೆ ಹಿಂಗೆ ಇದು ಮಾಡ್ತಾನೆ? ಈ ಸ್ಕೂಲಿಗೆಲ್ಲ ಒಟ್ಟಿಗೆ ಹೋಗಿದ್ದೆಲ್ಲ ಮಾತಾಡ್ತವೆ ಏನ. ಹುಡುಗರು ಸುಮ್ಮನಿರ, ಹಂಗೆಲ್ಲ ಹೇಳ್ಬೇಡ. ನಿಂಗೆ ಯಾರು ಹೇಳಿದ್ದ? ಹಂಗೆ ಹೇಳ್ಕಿ ಮಾತೆಲ್ಲ ಕೇಳ್ಕೊಂಡು ಹೇಳಕ್ಕೆ ಹೋಗ್ಬಾರ್ದು. ನೀ ಗುಂಡಪ್ಪನ ಹತ್ರ ಹೇಳ್ದೇ ಇದ್ದಿದ್ದೆ ಒಂದು ಲೆಕ್ಕಕ್ಕೆ ಒಳ್ಳೇದಾಯ್ತು. ಅಲ್ಲ, ನಾನು ಹೆಂಗೆ ಅಂತ ನಿಮಗೆ ಗೊತ್ತಿಲ್ಲ ಮಾದಪ್ಪಣ್ಣ. ನಾ ಯಾಕೆ ಮಾತು ಕೇಳ್ಕೊಂಡು ಹೇಳ್ತೀನಿ ಹೇಳಿ? ಬೇರೆಯವ್ರು ಹಾಗೆಲ್ಲ ಮೂರನೇರೆಲ್ಲ ಮಾತಾಡಿದ್ರು ನಾ ತಲೆಗೆ ಹಾಕಿಣವಲ್ಲ. ಅದನ್ನು ಯೋಚನೆ ಮಾಡೋಕ್ಕೆ ಹೋಗಲ್ಲ ನಾನು ಈಗ ನೀವು ಹೇಳಿದ್ರಲ್ಲ ಹಾಗೆ ಹೇಳ್ತಿದ್ದೆ. ಸುಮ್ಮನೆ ಹುಡುಗರು ಎಲ್ಲ ಕ್ಲಾಸಿಗೆ ಸ್ಕೂಲಿಗೆ ಹೋಗೋಷ್ಟೊತ್ತಿಗೆ ಇದು ಮಾಡೋರು, ಮಾತಾಡೋರು. ಹಾಗೆಲ್ಲ ನೀವು ಬ್ಯಾಡ್ದಿದ್ದೆಲ್ಲ ಹೇಳಬೇಡಿ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಹಾಗೆಲ್ಲ ಕೆಟ್ಟಿದ್ದನ್ನು ಹಬ್ಬಿಸ್ಬಾರ್ದು ಅಂತ ನಾನೇ ಹೇಳ್ತಿದ್ದೆ ಎಷ್ಟು ಜನಕ್ಕೆ. ಇದೆಲ್ಲ ನನ್ನ ಕಿವಿ ಮೇಲೆ ಬೀಳೋಕ್ಕೆ ಶುರುವಾಗಿ ಸುಮಾರು ದಿವಸ ಆಯ್ತು. ನಾನು ಫಸ್ಟ್ ಈಗ ನೀವು ಹೇಳ್ದಂಗೆ ಹೇಳ್ತಿದ್ದೆ. ಮೊನ್ನೆ ನರಸಿಂಹನ ಮಗನೇ ಹೇಳಿದ ಮೇಲೆ ಗೊತ್ತು ನನಗೆ. ಅವನೇ ಬಂದು ಹೇಳ್ದ, ಹಿಂಗಂತೆ ನಾನು ಎಲ್ಲರೂ ಒಂದು ಸೆಟ್ಲ್ಮೆಂಟ್ ಮಾಡಿ ಮದುವೆ ಮಾಡೋಣ ಅಂತ ನೋಡಿದ್ರೆ ನಮ್ಮ ಅಮ್ಮ ಹೇಳ್ತು ಅದು ಹೀಗೆ ಗುಂಡಪ್ಪಣ್ಣನ ಮಗನ್ನೇ ಮದುವೆ ಆಗೋದಂತೆ. ಅವರೆಲ್ಲಿ ಈಗ ಸದ್ಯಕ್ಕೆ ಮದುವೆ ಮಾಡ್ತಾರೆ, ಅವ್ನು ಓದ್ತಾ ಬರಿತಾ ಇದ್ದಾನೆ, ಈ ಮಕ್ಳಿಗೆ ಹೇಳಿದ ಅರ್ಥ ಆಗಲ್ಲ, ಎಂತ ಮಾಡೋದು ಹೇಳಿ, ಏನಾರು ಮಾಡ್ಕೊಂಡ್ಲಿ, ನನಗೂ ಸಾಕಾಗಿ ಹೋಗಿದೆ ಇಲ್ಲಿ ಇದು ಮಾಡ್ಕೊಂಡು. ಹಂಗಾಗಿ ನಂಗೆ ಮನೆಗೆ ಬರೋಕ್ಕೆ ಇಷ್ಟ ಆಗಲ್ಲ ಅಂತ ಬೇಜಾರು ಮಾಡ್ಕೊಂಡ ಪಾಪ ಆ ಹುಡುಗನವ. ಅವನಾರು ಏನು ಮಾಡ್ತಾನೆ? ಓ ಹಿಂಗನ? ಇದು ಗೊತ್ತಿಲ್ಲ. ಪಾಮ ದೃಷ್ಟಿಗೂ ನಂಗೆ ಇದು ಗೊತ್ತಿಲ್ಲ. ಅಲ್ಲ, ಬಾಕಿದ್ದಾರೆ ಯಾರು ಹೇಳಿದ್ರೆ ಏನಾರು ಹೇಳ್ಬೋದು. ಇವು ಬೆನ್ನಲ್ಲಿ ಬಿದ್ದಣ್ಣೆ ಅಂತಕ್ಕೆ ಸುಳ್ಳು ಸಟ್ಟೆ ಹೇಳ್ತಾನೆ. ಇದು ಹೌದಯ್ಯ. ನೀ ಹೇಳ್ದಂಗೆ ನಾನು ಬೇರೆ ಯಾರು ಹೇಳಿದರೆ ತೇರಿಗೆ ಮಾತಾಡ್ತಿದ್ದೆ. ಬೇರೆಯವರಿಗೆಲ್ಲ ಎಂತಕ್ಕೆ ಹೇಳಬೇಕು? ನಿಂಗೆ ಗೊತ್ತದೆಯಾ ಇಲ್ಲ? ನಿನ್ನ ಹೆಂಡ್ತಿಗೆ ಒಂದು ಸತಿ ಬಳು ತೆಗೆದು ಕಳಿಸದೆ ನಮ್ಮ ಪಾರ್ವತಿ. ಹಂಗೆಲ್ಲ ಹೇಳಬೇಡ, ಆ ಮಗು ಹಂಗಿದ್ದಲ್ಲ, ಅದು ಏನು ಅವ್ರಿಗೋಳು ಅವ್ರಿಗಾಗಿದೆ, ಅದ್ರ ಮಧ್ಯಕ್ಕೆ ನಿಮ್ಮದೊಂದು ಅಂತ. ಈಗ ನೀ ಹೇಳಿದ್ಮೇಲೆ ನಿನ್ನ ಹೆಂಡ್ತಿ ಹೇಳಿದ್ದು ಕಾಣ್ತದೆ ನನಗೆ. ಹಾಂ ನೋಡಿ, ಅದೇ ಈಗ ಇವೆಲ್ಲ ಗೊತ್ತಾಗಿದ್ದಕ್ಕೆ ನಿಮಗೆ ಅನ್ನಿಸ್ತದೆ. ಇಲ್ದಿದ್ರೆ ಈಗ ನನ್ನ ಹೆಂಡ್ತಿನೂ ದೂರತಾನೆ ಇರ್ತಿದ್ರಿ ನೀವು. ನನ್ನ ಹೆಂಡ್ತಿ ಬೈದೆ ಬಿಡ್ತದನ್ರಿ. ನೋಡಿ ಸಾಕಾಗಿ ಹೋಗಿ ಮತ್ತೆ ಅಲ್ಲೂ ಬೈದು ಬಂದು ಈಗ ಹಿರಿದಾಗಿದ್ದಾರೆ. ನಿಮ್ಮ ಮನೇಲಿ ಇಬ್ಬರು ಇದ್ದಿರಲ್ಲ, ಯಾವುದೊಂದಾದರೂ ನಿಮ್ಮ ಹತ್ರನೇ ಹೇಳೋದು, ಬೇರೆಯವ್ರ ಹತ್ರ ಎಲ್ಲ ಎಂತಕ್ಕೆ ಇದು ಮಾಡೋಣ. ಅದಕ್ಕೆ ನಾನೇ ಹೇಳಿದೆ, ಹೋಗು ಆ ಪಾರ್ವತಕ್ಕನ ಹತ್ರ ಹೋಗಿ ಹೇಳು, ಭಾಳ ಒಳ್ಳೆ ಜನ ಅವರು, ಏನಾರು ಒಂದು ಇದು ಮಾಡ್ತಾರೆ ಅಂತ. ಹಂಗಾಗಿ ಬಂದಿತ್ತು. ಅಲ್ಲ, ಈಗ ನಮ್ಗೆ ಆ ತಲೆಬಿಸಿ ಇಲ್ಲ ಬಿಡಿ. ನನ್ನ ಮಗಗೆ ಬುದ್ಧಿ ಬಂದದೆ, ಅವನಷ್ಟಕ್ಕೆ ಅವನು ಇರ್ತಾನೆ. ಈಗ ನಾನೇನು ಗೋಳಾಡಿದ್ದೆ ಅಂತ ನಂಗೆ ಗೊತ್ತಿತ್ತಲ್ಲ. ಹಾಗಾಗಿ ನನಗೆ ಗುಂಡಪ್ಪಣ್ಣನ ಕಂಡ್ರು ಒಂಥರ ಪಾಪ ಅನ್ಸೋದು. ಹಂಗಂತೇಳಿ ನಾನೀಗ ಅವ್ರ ಹತ್ರ ಹೇಳಂಗಿದ್ದೀನಿ ಅಂತ ಮಾಡಿದ್ರ, ಹೇಳ್ದು ಕೂಡಲೇ ಹೋಗಿ ಮನೆಗೆ ಹೋಗಿ ಗಲಾಟೆ ಮಾಡ್ತಾರೆ. ಯಾಪನಾರು ಮಾಡೋದಯ್ಯ. ಯಾಕೆ ಬೇಕು ಮಾರ್ರ? ನಾವು ಹೇಳಿಕೊಟ್ಟು ಅವ್ರು ಹೋಗಿ ಗಲಾಟೆ ಮಾಡಿದ್ರು ಅಂತ. ಅದಕ್ಕೆ ನಾ ಸುಮ್ಮನೆ ಕೇಳಿದ್ದು. ಮತ್ತು ನೀವು ಎಲ್ಲರೂ ಹೇಳಿಗಿಳಿರಿ ಮಾದಪ್ಪಣ್ಣ, ನೋಡಿ ಹೇಳಿ ನಿಮ್ಮ ಹತ್ರ, ನನ್ನೊಂದು ಇಷ್ಟೂರಿಗೆ ಗುರಿ ಮಾಡಬೇಡಿ. ಛೇ ಹಂಗೆ ಹೇಳಿದ್ರಿ ಹೆಂಗ? ನಿಂದೊಳ್ಳೆ ಕಥೆ ಆಯ್ತು. ಗುಂಡಪ್ಪ ನಾವು ಅಂದರೆ ಒಂದೇ ಬಟ್ಲಲ್ಲಿ ಉಣ್ಣಂಗಿದ್ದೀವಿ,
ಹೇಳ್ಬೇಕು, ಗೊತ್ತಾಗ್ಬೇಕು ಅವನಿಗೆ. ಅವನಿಗೆ ಗೊತ್ತಾಗದೇ ಇದ್ರೆ ಸತ್ಯ ಅಂತ ಹೇಳಿ ನಂಬ್ಕೊಂಡು ಹಿಂಗೆ ಇದ್ರೆ ಹೆಂಗೆ ಹೇಳ? ಆ ಥರ ಎಲ್ಲ ಹೇಳ್ಬೇಡ ನೀನು. ಎಲ್ಲರೂ ಹಿಂಗೆ ಮಾಡ್ಕೊಂಡ್ರೆ ಅವನಿಗೆ ಗೊತ್ತಾಗದು ಹೆಂಗೆ? ಕಡೆಗೆ ಭಾಳ ಮಿಗರ್ದ ಮೇಲೆ ಸಮ್ ಮಾಡೋಕ್ಕಾಗಲ್ಲ. ಶುರುವಿನಲ್ಲೇ ಇವನ್ನೆಲ್ಲ ಸಮ್ ಮಾಡ್ಬೇಕು, ಗೊತ್ತನ? ಹೇಳ್ತೀನಿ, ಹಂಗೆ ಗುಂಡಪ್ಪ ನನ್ನ ಮಾತೇನು ತೆಗ್ದು ಹಾಕಲ್ಲ. ಒಳ್ಳೆ ಕಥೆ ಆಯ್ತು, ಹೇಳ್ತೀನಪ್ಪ, ನಾನು ಹೇಳ್ತೀನಿ. ನೋಡಿ ಮಾದಪ್ಪಣ್ಣ, ನೀವು ಎಂಥ ಕೆಲಸ ಮಾಡ್ತಿದ್ದೀರಿ? ಹಂಗಂತನೇ ನಾನು ನಿಮ್ಮ ಹತ್ರ ಮಾತಾಡೋದು ಬೇಡ. ನಂಗೊಬ್ಬನಿಗೆ ಹಿಂಗೆ ಸತ್ಯ ಕಂಡಿದ್ದನ್ನು ಹೇಳ್ಬಿಡ್ಬೇಕು, ಬಾಯಲ್ಲಿ ನಿಲ್ಲಲ್ಲ. ಅದಕ್ಕಾಗಿ ನೀವು ಆಚೆಗೆ ದಾಟೋಗ್ಲಿ, ಮಾತಿಗೆ ಸಿಕ್ಕೋದು ಬೇಡ ಅಂತ ನಿಂತಿದ್ದೆ. ನೋಡಿದ್ರೆ ನೀವು ಹಿಂಗೆ ಮಾಡ್ತೀರಿ. ನಾನು ಮಾತ್ರ ನಿಷ್ಠುರ ಮಾಡ್ತೀರಿ. ನಿಮಗೆ ಗೊತ್ತಲ್ಲ, ನಿಮ್ಮ ಮಗಗಾಗಲಿ ಸೊಸಿಗಾಗಲಿ ಆ ಸೀತಕ್ಕಗಾಗಲಿ ಫಸ್ಟ್ ಗುಂಡಪ್ಪಣ್ಣಗೂ ನನ್ನ ಕಂಡ್ರೆ ಆತಿರ್ಲ. ಈಗೆಲ್ಲ ಒಂದು ಚೂಚೂರು ಮಾತಾಡ್ತಾ ಇದ್ದಾರೆ. ಹಿಂಗೇನಾರು ನಾನು ನಿಮ್ಮ ಹತ್ರ ಹೇಳಿದೆ ಅಂತ ಗೊತ್ತಾಗ ಅವ್ರಿಗೆ ಸಿಟ್ಟು ಬರ್ತದ ಮಾರ. ಈಗ ಹಂಗೆ ನನ್ನ ಹತ್ರನೇ ಹೇಳ್ಬೋದಿತ್ತು, ಮಾದಪ್ಪಣ್ಣನ ಹತ್ರ ಎಂತಕ್ಕೆ ಹೇಳಿದ್ರು ಇವ್ರು ಅಂಥೇಳಿ ಬೇಜಾರಾಗಲ್ಲನೋ? ಯಾರಿಗಾರು ಬೇಜಾರಾಗ್ತದೆ. ನನ್ನ ಹೆಸರನ್ನು ತೆಗಿಲೇಬೇಡಿ. ನಾ ಹೇಳೋದಾರು ನೀವು ಹೇಳೋದೇ ಬೇಡ. ಒಂದು ಪಕ್ಷ ಹೇಳಿದ್ರು ನನ್ನ ಹೆಸರು ಮಾತ್ರ ತೆಗಿಬೇಡಿ. ನೋಡಿ, ಏನೋ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹೇಳಿದ್ಕೆ ನೀವು ಹಿಂಗೆ ನನ್ನ ಒಂದು ಕುತ್ತಿಗೆ ಕುಯ್ಬೇಡಿ. ಇಲ್ಲ, ನನಗೇನು ಅಷ್ಟು ಏನು ತಿಳುವಳಿಕಿಲ್ಲನ. ನಿನ್ನ ಹೆಸರು ಅಂತ ಕೇಳ್ತೀನಿ, ಗೊತ್ತು. ಹೇಳೋದೊಂದು ಅಂತ ಸೀತುಗೂ ಇದು ಗುಂಡಪ್ಪನ ಹೆಟ್ಟಿಗೆ, ಅದಕ್ಕೂ ನಿನ್ನ ಕಂಡ್ರೆ ಆಗಲ್ಲ, ನಮ್ಮ ಪಾರ್ವತಿಗೂ ಕಂಡ್ರೆ ಆಗಲ್ಲ. ನಮ್ಮ ಪಾಪಣ್ಣನ ಹೆಂಡತಿಗೆ ಅಂಕನು ನಿನ್ನ ಹೆಸರು ಎತ್ತಿದ್ರಾಗಲ್ಲ. ಮನೆ ಒಳಗೆ ಸಿಟ್ಟೆ ಮಾಡ್ತದೆ. ಹೇಳ್ತೀನಿ, ಏನೋ ಒಂದು ಕಾಲದಲ್ಲೆಲ್ಲ ಆತು ಅಂಥೇಳಿ ಅದನ್ನೇ ಮುಂದುವರ್ಸ್ಕೊಂಡು ಹೋಗಬಾರ್ದು ಅಂತ. ಅವು ಎಲ್ಲಿ ಕೇಳ್ತಾವೆ ನನ್ನ ಮಾತಂತ ಮಾಡಿದೆ. ನಾ ಹೇಳಲ್ಲ, ನೀ ಹೇಳಿದ್ದು ಅಂತ ನಾ ಹೇಳೋಕ್ಕೆ ಹೋಗಲ್ಲ. ನಾ ಅದು ಹೆಂಗೆ ಹೇಳ್ಬೇಕು ನಂಗೆ ಗೊತ್ತಾಗ್ತದೆ. ನಾನೇನು ಅಷ್ಟೇನು ಹೆಡ್ಡೇನಲ್ಲ. ಹೇಳ್ತೀನಿ ಗುಂಡಪ್ಪಗೆ, ನನ್ನ ಮಾತೇ ನಾವು ತೆಗ್ದಾಕಲ್ಲ. ನೀ ತಲೆ ಬಿಸಿ ಮಾಡ್ಕಿಬೇಡ. ನೀ ಹೇಳಿದೆ ಅಂತ ನಾ ಹೇಳೋಕ್ಕೆ ಹೋಗಲ್ಲ. ಸೊದ್ದೆ ಮಾರ, ಇಷ್ಟೊಂದು ಹೇಳಿದ್ರಲ್ಲ, ನಂಗೆ ಸಮಾಧಾನ ಆಯ್ತು. ಮತ್ತು ಅದೇ ಈಗ ಬಾಕಿದ್ದರು ಯಾರ ಹತ್ರ ಆದರೂ ನಾನು ಹೇಳಕ್ಕೆ ಹೋತಿರ್ಲ, ಗೊತ್ತಾ? ಈಗ ನಾನು ವಾಪಸ್ಸೇ ಹೋತೀನಿ ಮಾರ್ರ. ಕಡಿಗೆಲ್ಲರ ಹಾದಿ ಮೇಲೆ ಗುಂಡಪ್ಪಣ್ಣ ಸಿಕ್ಕೋದು ಅವೆಲ್ಲ ಯಾರಿಗೆ ಬೇಕು? ನೀವೊಂದು ಕೆಲಸ ಮಾಡಿ, ನೀವು ಮನೆಗೆ ಹೋಗಿ ಇನ್ನೊಂದು ಸತಿ ಯಾವಾಗ್ಲಾರು ಸಿಕ್ಕಿದಾಗ ಹೇಳಿ. ಈಗಲೇ ಎಲ್ಲಾರು ಹೇಳಿದ್ರು ನಾನೇ ಹೇಳ್ಕೊಟ್ಟಿದ್ದಂತ ಗೊತ್ತಾಗೇ ಆಗ್ತದೆ. ಮಾದಪ್ಪಣ್ಣ ಈಗ ಹೇಳಕ್ಕೆ ಹೋಗ್ಬೇಡಿ. ಸುಮ್ಮನೆ ಈಗ ಮನೆ ಕಡೆ ಹೋಗಿ ಹೇಳ್ತೀನಿ. ಮನೆ ಕಡೆ ಹೋಗಿ ಪಾರ್ವತಕ್ಕನ್ನು ಆಸ್ಪತ್ರೆಗೆ ಕರ್ಕೊಂಡೋಗಿ. ನೀವು ಕರ್ಕೊಂಡು ಹೋಗದೆ ಇದ್ರೆ ಮತ್ತು ಅವ್ರ ಕತೆ ಏನಾಗಬೇಕು? ಈಗೆಲ್ಲ ಅಂತೆಂಥ ಎಲ್ಲ ಶುರು ಆಗ್ತದೆ ಅಂತಾರೆ ಮಾರ್ರ. ಶುರುವಿನಲ್ಲೇ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೋಬೇಕು. ನೀವು ಹೋಗಿ ಮನೆಗೆ ಹೋಗಿ ಹೇಳ್ತೀನಿ. ಹಾಗೆ ಮಾಡ್ತೀನಿ. ನೀ ಹೇಳೋದು ಒಂದಕ್ಕೆ ಸಮನೆಯ